ಇವಾಗ ಅಲ್ಲಿ ಪೊಲೀಸ್ ಇದ್ದಾರ ಇಲ್ವ ಅಂತ ನೋಡೋಣ. ನಿನ್ನೆ ನಿಲ್ಲಿಸ್ತಿದ್ರು ಬಟ್ ನನ್ನ ನಿಲ್ಲಿಸಲಿಲ್ಲ. ಇದ್ದಾರೆ ಅಲ್ಲ, ಮೇ ಬಿ ನಿಲ್ಲಿಸಬಹುದು, ಹೇಳಲಿಕ್ಕೆ ಆಗಲ್ಲ. ಯಾಕೆ ಇಂಚಿನ ಒಂಜಿ ಮನ್ಪೆರ ಹಾಕೊಂಡೆ ಎಕ್ಸ್ಟ್ರಾ ಒಂಜಿ 10 ಮಾಲ್ತಂದು ಏತಾವು This is the K1990 from Mangaluru, guys. So ladies and gentlemen, boys and girls, ಇವತ್ತು ಏನಂದರೆ ಕಾಲೇಜ್ ಹೋಗ್ತಿದ್ದೇನೆ, ನಾರ್ಮಲ್ ಡೇ ಆಗಿ ಕಾಲೇಜ್ ಹೋಗ್ತಿದ್ದೇನೆ. ಬಟ್ ಏನಂದರೆ ನಮ್ಮ ಈ ಸ್ಟಿಕ್ಕರ್ ಇದೆ ನೋಡಿ, ಸೊ ಒಂದು 5-10 ಕಾಪಿ ಇನ್ನೊಂದು ಮಾಡೋಣ ಅಂತ ಇದ್ದೇನೆ. ಸೊ ಮ್ಯಾಂಗ್ಳೂರ್ ಹೋಗೋಣ, ಮ್ಯಾಂಗ್ಳೂರಲ್ಲಿ ಯಾವುದಾದ್ರೂ ಸ್ಟಿಕ್ಕರ್ ಶಾಪು ಬ್ಯುಸಿ ಇಲ್ಲ ಅಂತ ಹುಡ್ಕೋಣ. ಆಬ್ವಿಯಸ್ಲಿ ಮ್ಯಾಂಗ್ಳೂರಲ್ಲಿ ಎಲ್ಲ ಸ್ಟಿಕ್ಕರ್ ಶಾಪ್ ಬ್ಯುಸಿ ಇರುತ್ತೆ, ಬಟ್ ನೋಡಬೇಕು ಇವಾಗ ಯಾವುದು ಅಷ್ಟೇನು ಬ್ಯುಸಿ ಇಲ್ಲ ಅಂತ, ನೋಡೋಣ ಯಾವುದಿಲ್ಲ ಅಂತ. ಆ್ಯಂಡ್ ನಮ್ಮ ಗೋಪ್ರೋ ಇಲ್ಲಿದೆ ನೋಡಿ, ಇವಾಗ ಹೆಲ್ಮೆಟ್ ಮೌಂಟ್ ಮಾಡಬೇಕು. ಆ್ಯಂಡ್ ನಮ್ಮ ಇಲ್ಲಿ ಅಜ್ಜಿ ಬಂದರು, ಮೋಯೆ 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 ಇದಿಂಗೆ ಬೇಕಿತ್ತ ಮಗನಿ ಅಂತ ಆಯಿತು. ಸೊ ಇವಾಗ ಹೋಗೋಣ, ನಿಮಗೆ ಡೈರೆಕ್ಟ್ ಗೋಪುರದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಸೊ ಬಗ್ ಇಸ್ ಗೆಟಿಂಗ್ ಕೋಲ್ಡ್ ಸ್ಟಾರ್ಟೆಡ್ ಗರ್ಲ್ಸ್. ನಮ್ಮ ಡಿಕ್ಸಿ ನೋಡಿ, ಇಲ್ಲಿ ಬಿಸ್ಕೆಟ್ ತಿಂತಿದ್ದಾಳೆ. ಉಯ್ ಚಿನ್ ಕೋಲ್ಡ್ ಸ್ಟಾರ್ಟ್ ಆಯಿತು. ಸೊ ಹೊರಡೋಣ. ಓ ಇವಾಗ ಅಲ್ಲಿ ಪೊಲೀಸ್ ಇದ್ದಾರ ಇಲ್ವ ಅಂತ ನೋಡೋಣ. ನಿನ್ನೆ ನಿಲ್ಲಿಸ್ತಿದ್ರು ಬಟ್ ನನ್ನ ನಿಲ್ಲಿಸಲಿಲ್ಲ. ಎಷ್ಟು ಅಂತ ನಿಲ್ಲಿಸ್ತಾರೆ ಸ್ನೇಹಿತರೆ, ಇದ್ದಾರೆ ಅಲ್ಲ, ಮೇ ಬಿ ನಿಲ್ಲಿಸ್ಬೋದು, ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಬೇರೆ ಎಷ್ಟೇ ಇರುತ್ತೆ ಇವಾಗ. ನಿಲ್ಲಿಸ್ಲಿಲ್ಲಪ್ಪ, ಏನಪ್ಪ ಯಪ್ಪ ಆಗ್ಬೋದು, ಸರ್ಪ್ರೈಸ್. ಸೊ ಇವಾಗ ಲೇಟ್ ಆಗಿದೆ ಸ್ನೇಹಿತರೆ, 9:30ಗೆ ಮನೆ ಬಿಟ್ಟಿದ್ದೇನೆ. ಇನ್ನು ಅಲ್ಲಿ ಹೋಗುವಾಗ ಮೇ ಬಿ 9:50, 10 ಹಾಗೆ ಆಗ್ಬೋದು. ಸೊ ಸ್ನೇಹಿತರೆ, ಐ ಹ್ಯಾವ್ ರೀಚ್ಡ್ ಅವರ್ ಕಾಲೇಜ್ ಗೈಸ್. ಸ್ಟಿಕ್ಕರ್ ಮತ್ತೆ ಕೊಡ್ತೇನೆ, ಯಾಕಂದರೆ ಟೈಮ್ ಆಯಿತು. ನಾನು ನೆಕ್ಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್ ಸ್ಟಾರ್ಟ್ ಆಗಲಿಕ್ಕೆ ಆಯಿತು, ಅದಕ್ಕೆ ಡೈರೆಕ್ಟ್ ಬಂದೆ. ಇಲ್ಲ ಇದ್ದರೆ ಸ್ಟಿಕ್ಕರ್ ಆರ್ಡರ್ ಕೊಟ್ಟು ಬರ್ಬೋದಿತ್ತು. ಅವನೇನಪ್ಪ ಎಕ್ಸಾರ್ ಹೆಲ್ಮೆಟ್ ಅಲ್ಲಿ ಇಟ್ಟು ಬಂದಿದ್ದಾನೆ, ಯಾರಾದರೂ ತಗೊಂಡು ಹೋದರೆ ಅಷ್ಟೇ ಮತ್ತೆ ಅವನ ಕತೆ. 9:52 ಆಗಿದ್ದು, ಟೈಮ್ ಆಗಲಿಲ್ಲ. 10:15ಗೆ ಬೆಲ್ಲ ಆಗೋದು ಹಾಗೆ. ಆ್ಯಂಡ್ ಟೈರ್ ನೋಡಿ ಅಂತ ಮೊನ್ನೆಷ್ಟೇ ವಾಶ್ ಮಾಡ್ಕೊಂಡು ಬಂದದ್ದು, ಆಯ್ತು. ಅಲ್ಲಿ ಚೈನ್ ಲೂಬ್ ಹಾಕಿದರೆ ಅದೊಂದು ಪ್ರಾಬ್ಲಮ್, ಏನು ಮಾಡ್ಲಿಕ್ಕಾಗಲ್ಲ. ಮೇಂಟೈನ್ ಮಾಡ್ತಿರ್ಬೇಕು ಎಲಿವೇಶನ್. ನಮಗೆ ಟೈಮ್ ಇಲ್ಲ, ಎಲ್ಲಿ ಕ್ಲೀನ್ ಮಾಡಲಿಕ್ಕೆ ಟೈಮ್ ಇದೆ. ನೋಡಬೇಕು, ಮನೆಗೆ ಹೋಗಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಇವಾಗ ನೋಡೋಣ, ಮದ್ದು ಸಿಗ್ತೇನೆ ಸ್ನೇಹಿತರೆ ನಿಮಗೆಲ್ಲರಿಗೂ. ಕಾಲೇಜ್ ಮುಗಿಸಿ ಇವಾಗ ಸ್ಟಿಕ್ಕರ್ ಕಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಆ್ಯಂಡ್ ಇವತ್ತು ಮಧ್ಯಾಹ್ನ ತನಕ ಕಾಲೇಜ್. ಇಲ್ಲಿ ಮುಂದೆ ಒಂದು ಸ್ಟಿಕ್ಕರ್ ಕಟಿಂಗ್ ಇದೆ, ಅಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಮುಂದೆ ಒಂದು ಇದೆ, ನೋಡೋಣ. ನಮ್ಮಚ್ಚಿಗೆ ಇವತ್ತು ಹಿಂದೆಂದ ಬಾಲಾಜಿ ಇದ್ದಾನೆ, ಕೂತ್ಕೊಂಡಿದ್ದಾನೆ. ಪೊಲೀಸ್ ಒಂದು ಸಿಕ್ಕಬಾರ್ದು, ಪೊಲೀಸ್ ಒಂದು ಸಿಕ್ಕಿದೆ ಸುಮ್ಮನೆ ಅಷ್ಟೇ ಕತೆ, ಯಾಕಂದರೆ ಅವನು ಹೆಲ್ಮೆಟ್ ಹಾಕಲಿಲ್ಲ ಹಾಗೆ. ಶಟರ್ ಬಂದಿದೆ, ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಮಧ್ಯಾಹ್ನ 12:30 ಆಗಿದೆ. ಇವಾಗ ಅವರದ್ದೇ ಸೇಮ್ ಶಾಪ್ ಇಲ್ಲಿ ಒಂದು ಬ್ರಾಂಚ್ ಇದೆ, ಇಲ್ಲಿ ಓಪನ್ ಇದೆಯಾ ಇಲ್ವಾ ಗೊತ್ತಿಲ್ಲ, ನೋಡೋಣ, ಚೆಕ್ ಮಾಡೋಣ. ಇಲ್ಲಿ ಒಂದು ಒಳಗೆ ಒಂದು ರೂಟ್ ಇದೆ ನೋಡಿ, ಡ್ರೈವ್ ಟು ಬೆಟರ್ ಲೈಫ್. ಓಪನ್ ಇದೆ. ಇಂಚಿನ ಒಂಜಿ ಮನ್ಪೆರ ಹಾಕೊಂಡೆ ಎಕ್ಸ್ಟ್ರಾ ಅವು ಸುರತ್ಕಲ್ ಮಂದಿ ನಾನು ಅಂದೆ ಒಂಜಿ 10 ಮಾಲ್ತಂದು ಏತಾವು. ಹಾಂ, ಸೇಮ್ ಇಂಚನೆ, ಸೇಮ್ ಸೈಜ್. ಹಾಂ, ಓ 800. ಎಲ್ಲೇ ಬರ್ತು ನಾವೇ ಸೇಮ್ ಇಂಚಿನೇ ಎಲ್ಲೇ ಬರ್ತೆ. ಸರಿ, ಥ್ಯಾಂಕ್ ಯು.
ಹಾಂ ಕಾಂಡೆ ಬರ್ಪೇನ್ ತುಂಬ ಎಕ್ಸ್ಪೆನ್ಸಿವ್ ಆಯಿತು ಗೈಸ್. 800 ರೂಪೀಸ್ ಅಂತೆ 10 ಕಾಪಿ ಫ್ರೀ, ಒಂದಕ್ಕೆ 80 ರೂಪೀಸ್. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಲಾಸ್ಟ್ ಟೈಮ್ ನಾ ಮಾಡಿದ್ದೆ ಅಲ್ಲ, ಅದು 50 ರೂಪೀಸಲ್ಲಿ ಆಗಿದೆ. ಅವನು ಆ ಶಾಪಿನವನು ಹೇಳಿದ್ದ, ನೀವು ಸ್ಟಿಕರ್ ಕಟ್ಟಿಂಗ್ ಅಂತ ಇದು ನಮ್ಮ ಬ್ಯಾನರ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಹೋಗಿ ಮಾಡಿ ಪ್ರಿಂಟ್ ತೆಗೀರಿ ಅಂತ, ಅದು ಕಮ್ಮಿ ಆಗುತ್ತೆ ಅಂತೆ, 20 ರೂಪೀಸ್ ಹಾಗೆ ಆಗುತ್ತಂತೆ. ಉಫ್, ಈ ಸೆಕೆಯಲ್ಲಿ, ಈ ಬಿಸಿಯಲ್ಲಿ, ಅದು ಕೂಡ ಉರಿ ಸೆಕೆ, ಆ ಮಿಡ್ಲಲ್ಲಿ ಟ್ರಾಫಿಕ್ ಒಳ್ಳೆ ಆಗುತ್ತೆ. ಬೈಕ್ ಮೂವ್ ಆಗುವಾಗ ಗೊತ್ತಾಗಲ್ಲ, ಬೈಕ್ ಯಾವಾಗ ಸ್ಟಾಪ್ ಮಾಡ್ತೀನಲ್ವಾ, ಟ್ರಾಫಿಕಲ್ಲಿ ನಿಲ್ತೀನಲ್ವಾ, ಆವಾಗ ಗೊತ್ತಾಗುತ್ತೆ ಉರಿ ಸೆಕೆ. ಯಾರು ನಿಲ್ತಾರಪ್ಪ ಅಂತ ಆಗುತ್ತೆ. ಕೆಲವೊಮ್ಮೆ ಫೀಲ್ ಆಗುತ್ತೆ ಯಾವುದಾದ್ರೂ ಫಾಲ್ಸಿಗೆ ಹೋಗಿ ಹಾರೋಣ ಅಂತ, ಫಾಲ್ಸಲ್ಲಿ ಕೂಡ ನೀರು ಇರಲ್ಲ. We have reached our home, sweet home, guys. ಡಿಕ್ಸಿ ಮಲ್ಕೊಂಡಿದ್ದಾಳೆ ನೋಡಿ ಅಲ್ಲಿ. ನಮ್ಮ ಮಾಸದ ವಾಯ್ಸ್ ಇಲ್ಲಿಗೆ ಕೇಳಿತು ಒಮ್ಮೆ ನೋಡಿ, ಮನೆಗೆ ಬರ್ಲಿಕ್ಕಿಲ್ಲ, ವಾಯ್ಸ್ ಒಂದು ಕೇಳಲಿಕ್ಕೆ ಆಯ್ತು. ಸ್ನೇಹಿತರೆ, ಇವಾಗ ಒಂದು ಸ್ವಲ್ಪ ಮ್ಯಾಂಗ್ಳೂರ್ಗೆ ಹೋಗ್ಲಿಕ್ಕೆ ಇದೆ. ಮ್ಯಾಂಗ್ಳೂರ್ ಹೋಗಿ ಹೇಳ್ತೇನೆ ಯಾಕೆ ಹೋಗ್ತಿದ್ದೇನೆ ಅಂತ. ಅದಕ್ಕೆ ಈಗ ರೆಡಿ ಆಗಿದ್ದೇನೆ ನೋಡಿ ಅಂತೆ. ಎಕ್ಸಿಗೆ ಜೋರು ನಿದ್ದೆ ಇಲ್ಲ, ಕಣ್ಣು ಓಪನ್ ಮಾಡಲಿ. ಸೊ ಇವಾಗ ಹೋಗೋಣ, ಮ್ಯಾಂಗ್ಳೂರ್ ಹೋಗೋಣ. ಯಾಕಂತ ಮ್ಯಾಂಗ್ಳೂರ್ ಹೋಗಿ ಹೇಳ್ತೀನಿ ನಿಮಗೆ, ಅಲ್ಲಿ ಹೋಗೋಣ. ಸೊ ಬೈಕಲ್ಲಿ ಹೋಗೋದು, ಬೈಕ್ ಅಲ್ಲಿ ಪಾರ್ಕ್ ಮಾಡಿ, ಮತ್ತು ಇನ್ನೊಬ್ಬ ಸಿಗ್ತಾನೆ, ಫ್ರೆಂಡ್ ಸಿಗ್ತಾನೆ, ಯಾರಂತ ನಿಮಗೆ ಮತ್ತೆ ತೋರಿಸ್ತೇನೆ, ಬನ್ನಿ ಹೋಗೋಣ. ಈ ಮಧ್ಯಾಹ್ನ ಬಿಸ್ಲಿಗೆ ಕೂಡ ಇಲ್ಲಿ ಟ್ರಾಫಿಕ್ ಇದೆಯಲ್ಲಪ್ಪ, ಏನಿದ್ದು. ಸ್ವಲ್ಪ ನಂಗೆ ದಾರಿ ಬಿಟ್ಟಿದ್ರೆ ಒಳ್ಳೇದಿತ್ತು. ಸ್ವಲ್ಪ ಎಲ್ಲರೂ ಕೂಡ ಸೈಡ್ ಹೋಗಿ, ಬೈಕಲ್ಲಿ ಕೂಡ ಸೈರನ್ ಇರ್ಬೇಕಿತ್ತು, ಆಂಬುಲೆನ್ಸ್ ಆಗಿ. ಆಂಬುಲೆನ್ಸ್ ಮತ್ತೆ ಇವರು ಪೊಲೀಸ್ ಅವರದ್ದು ಇರುತ್ತಲ್ವಾ, ಹಾಗೆ ಇರ್ಬೇಕಿತ್ತು. ಹಾಕೊಂಡು ಹೋದ್ರೆ ಸೈಡ್ ಎಲ್ಲ ಅಲ್ಲಿದೆ ನೋಡಿ ನಮ್ಮ ನಿಗಬಾಯಿ. ಅಲ್ಪ ಮಾಡುವ ಇಲ್ಲಿ, ಅದರೊಂದು ಪಾರ್ಕ್ ಮಾಡಿ ಬಿಡಬೇಕು ಇವಾಗ. ಇಲ್ಲಿ ಇದು ಯಾವುದು ವೈನ್ ಕೆಫೆ ಅಂತೆ, ಅಲ್ಲಿ ಯಾಕೆ ಇಟ್ಟಿದ್ದೇನೆ ಬೈಕನ್ನು. ಇನ್ನು ಬೈಕ್ ಹಿಂದೆ ಬೈಕ್ ಯಾರು ಕೂಡ ಇಟ್ಟರೆ ಕಷ್ಟ ಆಗುತ್ತೆ ತೆಗಿಲಿಕ್ಕೆ. ನಮ್ಮ ನಿಗ್ಗ ಕರೆದದ್ದು ಮನೆಯಲ್ಲಿದ್ದೆ, ಕಾಲ್ ಬಂತು, ಎಲ್ಲಿದ್ದಿ ಮಚ್ಚ ಅಂತ. ಸೊ ಮನೆಯಲ್ಲಿದ್ದೇನೆ ಅಂತ ಹೇಳಿದೆ. ಅಲ್ಲಿಂದ ರಪ್ಪ ಒಂದು ಬಂದದ್ದು ಆಗ್ಲಿಲ್ಲ, ತುಂಬಾ ಲೇಟ್ ಆಯ್ತು. ಟೈಮಲ್ಲಿ ಬರಲಿಲ್ಲ, ಸ್ಲೋ ಅಲ್ಲಿ ಬರ್ಬೇಕು. ನಾವು ಎಷ್ಟು ಸ್ಪೀಡ್ ಹೋಗ್ತೇವೆ ಅಷ್ಟು ಅಪಘಾತ ಆಗ್ತಿದೆ. ನಮ್ಮ ಅವನೇ ಹೇಳಿದ ಆ ಲೈನ್ ಅವನಿಗೆ ಹೇಳ್ಬೇಕಂತ ಹೇಳಿಕ್ಕೆ ನಾನು ಹಾಗೆ ಹೇಳಿದ್ದೆ. ನಮ್ಮ ಎಲ್ಲ ಫ್ಯಾಮಿಲಿ ಗೊತ್ತಿದೆ ನಾನು ಹೇಗೆ, ಯಾವ ರೈಡರ್ ಹೇಗೆ ರೆಸ್ಪಾನ್ಸಿಬಲ್ ಆಗಿ ರೈಡ್ ಮಾಡ್ತೇನೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ. ನಮ್ಮ ನಿಗ್ಗಬಾಯಿಗೆ ಒಂದು ಕಾಮೆಂಟ್ ಹಾಕಿದೆ. ನಾನು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿಲ್ಲಲ್ಲ ನಮ್ಗೆ. ಆಕ್ಚುಲಿ ಇವನದ್ದು ಏನೋ ಒಂದು ಕೆಲಸ ಇದೆ ಅಂತೆ, ಅದಕ್ಕೆ ಹೋಗ್ತಿದ್ದೇನೆ. ಏನ್ ಬ್ರೋ ಕೆಲಸ? ಏನೋ ಒಂದು ಕೆಲಸ ಅಂದ್ರೆ ಏನೇನು ತಿಳ್ಕೊಳ್ತಾರೆ. ಒಳ್ಳೆ ಕೆಲಸ ಅಂದ್ರೆ ಅದೇ ಓಪನ್ ಆಗಿ ಹೇಳ್ಬೇಕು. ಒಳ್ಳೆ ಕೆಲಸ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತೇನೆ. ನನ್ನಂತ ಮನುಷ್ಯರು ತುಂಬಾ ಕೆಲಸ ಮಾಡ್ತಾರೆ, ದೇವರ ಕಾರ್ಯ. ಗೊತ್ತಾಯ್ತಲ್ವ ನಿಮ್ಗೆ? ಸೊ ಹೋಗ್ತಿದ್ದೇವೆ. ಮುಂದೆ ಯಾವ ರೋಡ್ ಅಂತ ಗೊತ್ತಾಯ್ತಾ? ಬಂಟ್ವಾಲ್ ರೋಡ್, ಸಾರಿ BC ರೋಡ್ ಮತ್ತು ಬಕ್ವಾಸ್ ರೋಡ್ ಅಂತ ಲಾಸ್ಟ್ ಒಂದು ರೈಡಲ್ಲಿ ಹೇಳಿದ್ದೆ. ಯಾರೆಲ್ಲ ರೈಡ್ ಬ್ಲಾಗ್ ನೋಡಿಲ್ಲ, ಸೈಡಲ್ಲಿ ಐ ಕಾರ್ಡ್ ಮಾಡ್ತಿರತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಒನ್ ಆಫ್ ದ ಬೆಸ್ಟ್ ರೋಡ್ ಆಫ್ ಮಂಗಳೂರು. ಏನ್ ಹೇಳ್ತೀರಾ ಬೈ? ಸೆಕೆ ಮೇಲೆ ಈ ತರ ರೋಡು ಡ್ರೈವರ್ಸ್ಗೆ ಕಷ್ಟ ಆಗುತ್ತೆ. ಆಕ್ಚುಲಿ ಕಾರ್ ಬಿಡೋರಿಗೆ ಏನಾಗಲ್ಲ, ಬೈಕಲ್ಲಿ ಯಾರು ಹೋಗ್ತಾರಲ್ಲ ಅವರಿಗೆ ಕಷ್ಟ ಆಗುತ್ತೆ. ಸೊ ವಿಡಿಯೋ ವಿದೌಟ್ ಸ್ಕಿಪ್ ಮಾಡೋದು ನೋಡಿ, ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಸೊ ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಫಾರ್ ಮೋರ್ ಕುಕಿಂಗ್ ಆ್ಯಂಡ್ ಕ್ರೇಜಿ ಅಪ್ಡೇಟ್. ಚಿಕ್ಕಮಂಗ್ಳೂರು ಆಫ್ ರೋಡ್ ಹೋಗ್ತಿದ್ದೀವಿ. ರೀಚ್ ಆದ್ವಿ. ಮ್ಯಾಂಗ್ಳೂರಿಂದ ಪುತ್ತೂರಿಗೆ 2 ಗಂಟೆ ದಾರಿ. ಒಂದು ಗಂಟೆ ಅಷ್ಟೇ, ಬಟ್ 2 ಗಂಟೆ ಯಾಕೆ ಆಗಿದ್ದಂದ್ರೆ ರೋಡ್ ಗೊತ್ತು, ನಮ್ಮ BC ರೋಡ್ ಹೇಗಿತ್ತು ಅಂತ ಗೊತ್ತಿಲ್ಲ.
2 ಗಂಟೆ 2:50ಕ್ಕೆ ಹೊರಟ 4 ಅಂದರೆ 1 ಅವರ್ ತಿರುಗಿ. ಹಾಂ ಹೌದು ಕರೆಕ್ಟ್ ಪಾಯಿಂಟ್. ಇಲ್ಲ ಅವ್ನು ಹೇಳ್ತಾನೆ ಅದು ಸಮಟೈಮ್ಸ್ ಇಲ್ಲ ವಿಡಿಯೋದಲ್ಲಿ ಆಗಿ 2 ಗಂಟೆ ಅಂತ ಹೇಳಿ ಹ್ಯೂಮನ್ ಎರರ್ ಆಗುತ್ತೆ, ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಕೂಡ ಬಂದ बड़े बड़े शहर में छोटे छोटे गलती होते रहते हैं गाइस, सो इग्नोर द थिंग्स. ಏನು ಹೇಳ್ತಿ? We have arrived our destination guys. ಯಾವ ಮೆಡಿಕಲ್ ಅಂತ ಗೊತ್ತಿಲ್ಲ, ನೋಡ್ಬೇಕು. ಮೆಡಿಕಲ್ ಯಾಕೆ ಬಂದಿದ್ದೇವೆ ಅಂದ್ರೆ ಏನದೊಂದು ನಮ್ಮ ಡಾಕ್ಟರ್ ಇದ್ದಾರೆ ನೋಡಿ, ತುಂಬಾ ಇಂಟರ್ನ್ಯಾಷನಲ್ ಲೆವೆಲ್ ಡಾಕ್ಟರ್. ಹಾಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗೆ ಬಂದೇವೆ. ಇನ್ನು ಊಟ ಮಾಡಬೇಕು, 4:15 ಆಗಿದೆ ಟೈಮ್. ನೋಡಿ ಭಯಂಕರ ಜರ್ನಿ, ಲಾಂಗ್ ಜರ್ನಿ ಯಾಕಂತ ನಿಮ್ಗೆ ಗೊತ್ತಿದೆ, BC ರೋಡ್ ಅಷ್ಟೇ, ಬೇರೇನಿಲ್ಲ. BC ರೋಡ್ ಯಾ. ಆ್ಯಂಡ್ ಇಲ್ಲಿಂದ ಊಟ ಮಾಡಬೇಕು, ನೋಡೋಣ ಏನಂತ. ಅವರು ಮೆಡಿಕಲ್ ಓನರ್ ಇನ್ ಬರಬೇಕು. The next day. ಇವಾಗ ಇಲ್ಲಿ ಸ್ವಲ್ಪ ತಿಂದು ಬರ್ತಿದ್ದೇವೆ. ನಮ್ಮ ನಿಗ್ಗಬಾಯಿ ಅವರ ಹೊಟ್ಟೆ ನೋಡಿ ಅಂತೆ ಹೊರಗೆ ಬಂದಿದೆ, ಅಂಕಲ್ ಆಗ್ತಿದ್ದಾರೆ ದಿನ ಹೋಗ್ತಾ ಹೋಗ್ತಾ. ಮೋಯೆ ಮೋಯೆ. ಇವಾಗ ನಮ್ಮ ಬೈಕಲ್ಲಿ ಮ್ಯಾಂಗ್ಳೂರಲ್ಲಿ ಇದೆಯಲ್ಲ, ಬೈಕ್ ಪಿಕ್ ಮಾಡಿ ಇನ್ನು ಮನೆಗೆ ಡೈರೆಕ್ಟ್. ಜಸ್ಟ್ ಇವಾಗ ರೀಚ್ ಆಗಿದ್ದು ನಾನು. ನಮ್ಮ ನಿಗಮ ಇಲ್ಲಿ ಮುಂದೆ ಇದ್ದಾರೆ ನೋಡಿ, ಪುತ್ತೂರು ಹೋಗಿ ಬಂದು ಏನು ರೋಡ್ ಗುರು, BC ರೋಡ್. ಅಪ್ಪ ನಾನು ಡ್ರೈವಿಂಗ್ ಮಾಡ್ಕೊಂಡು ಬಂದದ್ದು. ಸೊ ಅವನು ಡೈರೆಕ್ಟ್ ಅವನ ಫ್ಲ್ಯಾಟ್ಗೆ ಹೋಗ್ತಾನೆ, ನಾನು ನನ್ನ ಮನೆಗೆ ಹೋಗ್ತಿದ್ದೇನೆ ಅಷ್ಟೇ. ಇವತ್ತಿನ ವ್ಲಾಗ್ ಅಷ್ಟೇನು ಕಂಟೆಂಟ್ ಇರಲಿಲ್ಲ, ಖಾಲಿ ಒಂದು ಸ್ವಲ್ಪ ಹೋಗ್ಲಿಕ್ಕಿತ್ತು, ಹೋಗಿ ಬಂದು ಕೆಲಸ ಮಾಡಿ ಬಂದ್ವಿ ಅಷ್ಟೇ. ಆ್ಯಂಡ್ ನಾಳೆ ಪೂಜೆ ಇದೆ, ಪೂಜೆ ಹೋಗ್ಲಿಕ್ಕಿದೆ, ಬ್ರಹ್ಮವಾರ ಹೋಗ್ಲಿಕ್ಕಿದೆ. ಯಾರೆಲ್ಲ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ, ಸೊ ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಫಾರ್ ಮೋರ್ ಕುಕಿಂಗ್ ಆ್ಯಂಡ್ ಕ್ರೇಜಿ ಅಪ್ಡೇಟ್ ಗೈಸ್. ಎಲ್ಲ ರೈಡಿಂಗ್ ಅಪ್ಡೇಟ್ಸ್ ಅಲ್ಲೇ ಕೊಡ್ತೇನೆ. ಯಾರಿಗೆಲ್ಲ ನನ್ನ ಒಟ್ಟಿಗೆ ರೈಡ್ ಜಾಯ್ನ್ ಆಗಲಿಕ್ಕೆ ಇದ್ದೆ, ಸೊ ಯು ಕ್ಯಾನ್ ಜಾಯ್ನ್ ಮೀ. ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರೆ ಸಾಕು, ರಿಪ್ಲೈ ಮಾಡ್ತೇನೆ, ಮೆಸೇಜ್ ಮಾಡ್ತೇನೆ. ಯಾವುದೆಲ್ಲ ರೈಡ್ ಮಾಡಲಿಕ್ಕಿದೆ, ಪ್ಲ್ಯಾನ್ಸ್ ಎಲ್ಲ ಇದೆ, ಅವೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀನಿ ಸ್ಟೋರಿ ಥ್ರೂ. ಸೊ ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಹಾಗೆ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಏನು ಮಾಡ್ತಿದ್ದೀನಿ. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಿ ಸೇಫ್ ಆ್ಯಂಡ್ ದಟ್ಸ್ ಇಟ್ ಗೈಸ್, ಬೈ ಬೈ. Let me take you back to a time when love was as precious as diamonds, where if you search you would find it.